11 ಜನರ ಆಟ ಆ ಕಡೆಗೆ ಈ ಕಡೆ ನಿಂತ್ಕೊಂಡ್ಬಿಟ್ಟು ಯುದ್ಧ ಮಾಡೋರು ಅವ್ರದ್ದು ಒಂದು ಯುದ್ಧನೇ ಅಲ್ವಾ. ಅದು ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳು ಒಂದು ಗುಡ್ ನ್ಯೂಸ್ ಅಂತೆ. ಅರ್ಧ ಗುಡ್ ನ್ಯೂಸ್ ಅರ್ಧ ಬ್ಯಾಡ್ ನ್ಯೂಸ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಮತ್ತು IPL ಪಂದ್ಯಗಳನ್ನ ಆಡಿಸೋಕೆ ಈಗ ಒಂದು ಸಮಿತಿ ಎಲ್ಲ ರಚನೆ ಮಾಡಿದ್ರಲ್ಲ, ಅದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೆ. ಪ್ರೇಕ್ಷಕರ ಎಂಟ್ರಿ ಇಲ್ವಾ ಅಂತ ಇನ್ನೇದಕ್ಕೆ ಆಡಿಸ್ತೀರಾ, ಬಂದ್ ಮಾಡ್ಕೊಂಡು ಹೋಗಿ ಎಲ್ಲರೂ ಬೇರೆ ಕಡೆಗೆ ಆಡಿಸ್ಕೊಳ್ಳಿ. ಈಗ ಆ ನಿಟ್ಟಲ್ಲಿ ಒಂದು ಸಮಿತಿ ಎಲ್ಲ ಹೋಗ್ಬಿಟ್ಟು ಎಲ್ಲ ಭೇಟಿ ಕೊಟ್ಟು ಏನೇನು ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿ ಫೈನಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಆಮೇಲೆ ಹೋಮ ಹವನ ಎಲ್ಲ ಆಯ್ತಂತೆ. ಇವತ್ತು 11 ಜನ ಮೃತಪಟ್ಟಿದ್ರಲ್ಲ, ಆ ನಿಟ್ಟಿನಲ್ಲಿ ಮತ್ತೆ ಯಾವುದು ದೋಷ ಆಗೋದು ಬೇಡ ಅಂತ ಒಂದು ಕಮಿಟಿ ಮಾಡಿದ್ದೀವಿ. ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ, ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅವರು ಕೇಳಿರೋದು ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಫೀಡ್ಬ್ಯಾಕ್ ಕೊಡ್ತಾರೆ, ಕೊಟ್ಟ ಮೇಲೆ ಡಿಸಿಷನ್ ತಗೊಳ್ತಾರೆ. ಇಲ್ಲ, ಕಮಿಟಿಯವರು ಸರ್ಕಾರಕ್ಕೆ ಏನೋ ಮನವಿ ಕೊಟ್ಟಿದ್ರು, ಅದರ ಬಗ್ಗೆ ನಮಗೆ ನಿರ್ದೇಶನ ಒಂದು ಹೋಗಿ ವೀಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಫೆಸಿಲಿಟೀಸ್ ತಯಾರು ಮಾಡಿದಾರಾ ಇಲ್ವಾ ಅದರ ಬಗ್ಗೆ ಈಗಾಗಲೇ ನಮ್ಮ ತಂಡಗಳು ರಚಿಸಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ರಿಪೋರ್ಟ್ನಲ್ಲಿ ಕೊಡ್ತೀವಿ. ಅದು ಎಲ್ಲ ಪರಿಶೀಲನೆ ಹಂತದಲ್ಲಿ ಇದೆ. ಸೀನಿಯರ್ ಅಧಿಕಾರಿಗಳು ಬಂದಿದ್ದಾರೆ, ಅವರು ನೋಡಿಕೊಂಡು ಅವರ ಪ್ರಕಾರ ಮತ್ತೆ ನಾವು ಚರ್ಚೆ ಮಾಡಿಬಿಟ್ಟು ವಿಲ್ ಸೆಂಡ್ ರಿಪೋರ್ಟ್ ಗವರ್ಮೆಂಟ್. ಹೌದು, ಅದಕ್ಕೆ ಈಗ ಏನೇ ಆದರೂ ಫಸ್ಟ್ ಗಣೇಶಂಗೆ ಒಂದು ಪೂಜೆ ನಡಿಬೇಕಲ್ಲ, ಗಣಹೋಮ ಮಾಡಿ ಅದಾದಮೇಲೆ ಸುದರ್ಶನ ಹೋಮ ಮಾಡಿ, ದೇವರೇ ನೀನೇ ಕಾಪಾಡಬೇಕಪ್ಪ, ಮತ್ತೊಮ್ಮೆ ಕರ್ನಾಟಕ ಕ್ರಿಕೆಟ್ಗೆ ಕೈ ಹಿಡಿದು ನೀನು ನಿಂತ್ಕೋಬೇಕು, ಮತ್ತೊಮ್ಮೆ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಈ ಸ್ಟೇಡಿಯಮ್ಗೆ ಬರಬೇಕು, ಅವರು ಕ್ರಿಕೆಟ್ ವೈಭವನ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ನಮಗೆ ಎಚ್ಚೆತ್ಕೊಳ್ಳೋಕ್ಕೆ ಇದು ಐ ಥಿಂಕ್ ನಡೆದಂಥ ಘಟನೆ ಅಂತ ಹೇಳ್ಬೋದು. ನೀವು ಯಾವುದನ್ನು ಲೈಟಾಗಿ ತೊಗೊಳಕ್ಕಾಗಲಿಲ್ಲ ಇನ್ನು ಮುಂದೆ. ಇನ್ನು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಜನ್ಮ ಕೊಟ್ಟ ಅಪ್ಪನೇ ಮಗಳನ್ನ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಂದು ಹಾಕಿರುವಂತಹ ಘಟನೆ ನಡೆದಿದೆ. ಅಲ್ಲದೆ ಆಕೆಯ ಗಂಡ ಆತನ ಮನೆಯವರನ್ನು ಕೂಡ ಭೀಕರವಾಗಿ ಹಲ್ಲೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ಹರಿದಿದ್ದ ನೆತ್ತರು ಜಾತೀಯತೆಯ ಕ್ರೌರ್ಯವನ್ನು ಪ್ರತಿಬಿಂಬಿಸುತ್ತಿತ್ತು. ಹುಬ್ಬಳ್ಳಿ ಕಿಮ್ಸ್ ಶವಾಗಾರದಲ್ಲಿ ಮಾನ್ಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ಕೊಟ್ಟರು. ನಂತರ SP ಕೂಡ ಮಾತನಾಡಿದರು. ಇನ್ನು ಅಂತರ್ಜಾತಿ ವಿವಾಹವಾಗಿ ಸುಂದರ ಬದುಕಿನ ಕನಸು ಕಂಡಿದ್ದ ಮಾನ್ಯಾಳ ಅಂತ್ಯ ಸಂಸ್ಕಾರಕ್ಕೂ ಜಾತಿ ಅಡ್ಡಿಯಾಗಿದೆ. ಪತಿ ವಿವೇಕಾನಂದ ಜಮೀನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ನಿರ್ಧರಿಸಿದರು. ಅಕ್ಕಪಕ್ಕದ ಜಮೀನವರು ಅದಕ್ಕೆ ವಿರೋಧವನ್ನು ಒಡ್ಡಿದ್ರು. ಈ ಕಾರಣಕ್ಕೆ ಅಲ್ಲೆಲ್ಲೋ ರಸ್ತೆ ಬದಿಯಲ್ಲಿ ಆಕೆಯನ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಸಂಗಾತಿಯನ್ನು ಕಳ್ಕೊಂಡಂತಹ ವಿವೇಕಾನಂದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ ನೋವನ್ನ ಹೊರಹಾಕಿದ್ದಾರೆ. 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಇದ್ಲು. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನೊಂದ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಅಗತ್ಯ ರಕ್ಷಣೆ ಕೊಡಬೇಕು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದನ್ನೇನಿದೆ ನಮ್ಮ SP ಅವರು ಅವರ IG ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾರೆ. ಏನೇ ವ್ಯತ್ಯಾಸಗಳಿದ್ದರೂ ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅದನ್ನು ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರು ಇರ್ತಾರೆ, ಪೊಲೀಸ್ ಠಾಣೆಗಳಿರ್ತವೆ, ಸಮುದಾಯದ ಮುಖಂಡರು ಇರ್ತಾರೆ, ಅವ್ರಗಳ ಹತ್ರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬೋದಿತ್ತು. ಮಾನ್ಯ ಆಕೆ 20 ವರ್ಷದ್ದು ಭಾಳ ವಿದ್ಯಾವಂತ ಹುಡುಗಿ. ಮಾನ್ಯ ಅಂತ 20 ವರ್ಷ ಸತ್ತೋಗಿದ್ದಾರೆ. ಅವ್ರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದರು ತಂದೆ ಮತ್ತೆ ಕುಟುಂಬಸ್ಥರು. 130ಗೆ ನಾವೇ 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಹುಡುಗಿ ತಂದೆದು ತಮ್ಮ ಮತ್ತು ಹುಡುಗಿದು ಕಸಿನ್ ಇದ್ದಾರೆ. 14-15 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನ್ಯ ಏನೋ ಮಾಡಿದ್ರೆ ನಮ್ಮ ಇಬ್ಬರು ನಡುವಿನ ಇದಾಗಬೇಕಂತಂದು ಹಿಂಗ್ ತರ ಎಲ್ಲಾ ಬುದ್ಧಿ ಹೇಳ್ತಿಲ್ಲ ಸರ್. ಈಗ ನನಗೆ ನಾವು ನಿನ್ನೆ ಮನೆ ಒಳಗೆ ಇಲ್ಲಾರ್ದ ಕಾರಣ ನೋಡ್ಕೊಂಡು ಆ ತರ ಇದು ಮಾಡ್ಯಾರ ಸರ್. ಅವ್ರು ಎಲ್ಲಾ ಮುಗ್ದ ಹೋಯ್ತಾನ ಅನ್ನಿಸ್ತದೆ ಸರ್. ನನ್ಗೆ ಭಾಳ ಸಪೋರ್ಟ್ ಇದ್ರಿ ಸರ್ ಮನೆಯೊಳಗೆ ಎಲ್ಲರೂ. ನಮಗ್ ಜಾತಿ ಇಲ್ಲ ಸರ್, ನಾವು ಲವ್ ಮಾಡಿರ್ತೇವೆ, ನಮಗ್ ಜಾತಿ ಇಲ್ಲ ಸರ್. ಅಷ್ಟು ಇದ್ದಿದ್ರೆ ಅವ್ರು ಬರ್ತಿದ್ದೀನೂ ಇಲ್ಲ ಸರ್ ನಮ್ಮ ಕೂಟಕ್ಕೆ. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಲಿಂಗಧಾರಣೆ ಮಾಡ್ಕೊಂಡಿದ್ರ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ? ಎಲ್ಲರೂ ಸರ್. ಯಾವಾಗಿಂದ? ಒಂದು 5-6 ವರ್ಷ ಆಯ್ತು ಸರ್. ಹಾ ಸರ್. ಇನ್ನೂ ಜೀವಂತವಾಗಿದೆಯಲ್ಲ ಅನ್ನೋದೇ ಇದೇ ನಮ್ಮ ದೇಶಕ್ಕಿರುವಂತ ಮುಳುವು. ನಮ್ಮ ದೇಶ ಇವತ್ತು ಬೇರೆ ಧರ್ಮಗಳು ಬಂದು ನಮ್ಮ ಮೇಲೆ ಆಳ್ವಿಕೆಯನ್ನು ನಡೆಸಿ ನಮ್ಮ ದೇಶವನ್ನ ಚೂರು ಚೂರಾಗಿ ಮಾಡ್ತಾ ಇರೋದು ಇದೆ. ಒಗ್ಗಟ್ಟಿಲ್ಲದೆ ಇರುವಂಥದ್ದು ಮತ್ತೆ ಜಾತಿಯಲ್ಲಿರುವಂಥ ಅಸ್ಪೃಶ್ಯತೆ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ನಮ್ಮನ್ನ ಅರ್ಧ ಹಾಳು ಮಾಡಿಟ್ಟಿರೋದು. ಅಲ್ಲಿಯವರೆಗೂ ಇದು ರಾಷ್ಟ್ರ ಹಿಂದೂ ರಾಷ್ಟ್ರ ಮುಂದೆ ಬರುತ್ತೆ. ಹಿಂದೂ ರಾಷ್ಟ್ರ ಆಗ್ಬೇಕು, ಹಿಂದೂ ರಾಷ್ಟ್ರ ಆಗಲ್ಲ ಈ ತರ ಆಗ್ತಾ ಹೋದ್ರೆ. ಯಾಕೆ ಮುಸ್ಲಿಮ್ಸ್ ಅಲ್ಲಿ ಇಲ್ವಾ? ಶಿಯಾ ಸುನ್ನಿಯಲ್ಲಿ ಶಿಯಾಲಿರೋರು ಸುನ್ನಿ ಮದುವೆ ಆಗಲ್ಲ, ಸುನ್ನಿಯಲ್ಲಿರೋರು ಶಿಯಾ ಮದುವೆ ಆಗಲ್ಲ. ಅವರಲ್ಲಿ 101 ಜಾತಿಗಳಿದಾವೆ. ಅವರಲ್ಲೂ ಕೆಲವ್ರನ್ನ ಕಂಡ್ರೆ ಕೆಲವ್ರಿಗಾಗಲ್ಲ, ಕೆಲವ್ರನ್ನ ಹೆಣ್ಣು ಕೊಡೋದಿಲ್ಲ, ಹೆಣ್ಣು ತಗೊಳ್ಳೋದಿಲ್ಲ. ಅವ್ರ ಮದುವೆ ಆದ್ರೆ ಅವರಲ್ಲೂ ಇದೆ. ಯಾಕೆ ಆಚೆ ಬರೋದಿಲ್ಲ? ಎಲ್ಲಿದೆ ಅದು? ಇಲ್ಲಿ ಮಾತ್ರ ಅದು ಯಾಕೆ ಇನ್ನೂ ಈ ಮನಸ್ಥಿತಿಯಲ್ಲಿ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ.
ಯಾವ ರೀತಿಯಲ್ಲಿ ಹೋಗ್ತಾ ಇದ್ದೀರಾ ನೀವು? ಈಗ ಕೊಂದಿದ್ರಿಂದ ಅವ್ರಿಗೆ ಆಗಿದ್ದೇನು? ಅಲ್ಲ ರೀ, ಮಗಳಿಗಿಂತಲೂ ಕೂಡ ನಿಮ್ಮ ಜಾತಿನೇ ದೊಡ್ಡದಾಗೋಯ್ತಾ? ಮಗಳಿಗಿಂತಲೂ ಕೂಡ ಹೆತ್ತ ತಂದೆ ಹೋಗಿ ಅವು ಪಾಪ ಗರ್ಭಿಣಿ ಇರೋಳನ್ನ ಹೋಗಿ ಕೊಲೆ ಮಾಡೋ ಮಟ್ಟಕ್ಕೆ ಅವ್ನು ಹೋಗ್ತಾನೆ ಅಂದರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಇನ್ನೂ ಪಿಡುಗು ಹೆಂಗೆ ಕೂತ್ಕೊಂಡಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ನಮ್ಮ ಸಮಾಜನೂ ಅಷ್ಟೇ. ನಾನು ಕೇವಲ ಈ ತಂದೆ ಮತ್ತು ಅವ್ನು ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ, ಅದ್ರ ಸುತ್ತ ಇರೋರು ಹೇಗೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಸಮಾಜದಲ್ಲಿ. ಓ ನೋಡು, ಅವಳ ಮಗಳು ಅಲ್ಲಿ ಹೋಗ್ಬಿಟ್ಟು ಮದುವೆ ಆದ್ಲಂತೆ. ಈ ಮಾತುಗಳಿದಾವಲ್ಲ, ಅವ್ರ ಮನೆದೇನಾಗಬೇಕಾಗಿಲ್ಲ, ಕಂಡೋರ್ ಮನೆ ಹಾಳು ಮಾಡುವಂಥವ್ರು ಸಮಾಜದಲ್ಲಿ ಭಾಳ ಜನ ಇದ್ದಾರೆ. ಇನ್ನೊಂದು ಮನೇಲಿ ಸಾವಾದ್ರೆ ತಗೊಂಡು ಖುಷಿ ಪಡುವಂಥವ್ರು ಭಾಳ ಜನ ಇದ್ದಾರೆ. ಇಂಥವುಗಳನ್ನೆಲ್ಲ ನಿಲ್ಲಿಸ್ಕೊಳ್ಳೋಕೆ ಕಲ್ತ್ಕೊಳ್ಬೇಕು. ಅಲ್ಲ, ಇಂಥವನ್ನ ಕಡಿವಾಣ ಹಾಕೋದ್ರ ಬಗ್ಗೆ ಸರ್ಕಾರ ಮಾತಾಡುತ್ತೆ, ಆದ್ರೆ ಅದ್ರ ಇನಿಷಿಯೇಟಿವ್ ತಗೊಳ್ಬೇಕಾದವ್ರು ಯಾರು? ಹಾಗಲ್ಲ, ನಿಮ್ಗೆ ಇನಿಷಿಯೇಟಿವ್ ಆಗಬೇಕಾಗಿರುವಂಥದ್ದು ಸಮಾಜದಲ್ಲೇನೆ. ಸರ್ಕಾರ ಏನೇನು ಕಾನೂನು ತೆಗೆದುಕೊಳ್ಬಹುದು, ಏನೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬಹುದು. ಆದರೆ ಸಮಾಜ ಈ ರೀತಿಯಲ್ಲಿ ರೆಸ್ಪಾಂಡ್ ಮಾಡದೇ ಇದ್ರೆ ಏನು ಮಾಡಿದ್ರೂ ಆಗೋದಿಲ್ಲ. ಏನಂದ್ರೆ ಏನೂ ಆಗೋದಿಲ್ಲ. ಬೇರೆ ಸಂದರ್ಭಗಳೆಲ್ಲ ನಡೆಯುತ್ತಾ ನಿಮಗೆ? ಮದುವೆ ಆದರೆ ಮಾತ್ರ ಸಮಸ್ಯೆ, ಬೇರೆ ಎಲ್ಲದಕ್ಕೂ. ನಿಮ್ಮ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮ್ಮ BPL ಕಾರ್ಡ್ಗಳನ್ನು ಅಥವಾ ನಿಮಗೆ ಬೇಕಾಗಿರುವಂಥ ಯೋಜನೆಗಳನ್ನು ಅಲ್ಲೊಬ್ಬ ಒಳಗಡೆ ಇರುವಂಥ ಆಫೀಸರ್ ಕೂತ್ಕೊಂಡಿರೋನು, ಅವನು ದಲಿತ ಅಂತಲೇ ಇಟ್ಕೊಳ್ಳಿ, ಅವನು ಸೈನ್ ಮಾಡಿ ಅವ್ನು ಫಾರ್ಮ್ ಹಾಕ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಎಲ್ಲ ತುಂಬಿಕೊಳ್ಸಿದ್ರೆ ಅದು ನಡೆಯುತ್ತೆ ನಿಮಗೆ. ಅಲ್ಲಿ ಅವ್ರು ಕೆಲಸ ಮಾಡಬಾರ್ದು. ಅಲ್ಲೂ ಹೋಗ್ಬಿಡಿ. ಏನ್ರಿ, ಇನ್ನು ಯಾವ ಮಾನಸಿಕತೆಯಲ್ಲಿದ್ದೀರಾ ನೀವು? ನಿಮ್ಮನ್ನು ನೀವು ಬದಲಾವಣೆಯನ್ನು ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಇದು ಹೀಗೆ. ಆಮೇಲೆ ಯುವತಿರಿಗೊಂದು ಹೇಳ್ತೀನಿ, 18-20 ವರ್ಷಕ್ಕೆಲ್ಲ ನಾನೇನೋ ದೊಡ್ಡ ತಿಳ್ಕೊಂಬಿಟ್ಟಿದ್ದೀನಿ, ನನ್ನ ಅಪ್ಪ ಅಮ್ಮನಕ್ಕಿಂತ ನಾನು ಬುದ್ಧಿವಂತರು, ನಾವು ಮದುವೆ ಮಾಡ್ಕೊಂಡ್ಬಿಡ್ತೀವಿ, ಸೆಟ್ಲ್ ಆಗಿಬಿಡ್ತೀವಿ. ಮೂರ್ಖರ. ಫಸ್ಟು ಓದೋದೆಲ್ಲ ಆದ ನಂತರ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋದು ಕಲ್ತ್ಕೊಳ್ಳಿ, ದುಡಿಯೋದು ಕಲ್ತ್ಕೊಳ್ಳಿ. 24-25 ವರ್ಷಕ್ಕೊಂದು ಮ್ಯಾಚುರಿಟಿ ಅಂತ ಬರುತ್ತೆ, ನಾನೇನು ಅನ್ನೋದು ಗೊತ್ತಾಗತ್ತೆ. ಆವಾಗ ಮದುವೆ ಇವೆಲ್ಲ ತಲೆಗೆ ಹಾಕ್ಕೊಳ್ಳಿ. ಹೋಗ್ಬಿಟ್ಟು ಮದುವೆ ಆಗ್ತೀರಾ, ಎಡಬಿಡಂಗಿಗಳ ಕೆಲಸ ಮಾಡಿಕೊಂಡು ಕೇಳಲ್ಲ ಅಪ್ಪ ಅಮ್ಮನ ಮಾತುಗಳನ್ನು. ಅದ್ರ ಹಣೆ ಬರನೇ ಇದು. ಇನ್ನು ಈ ಜನ್ರೇಷನ್ ಅಂತೂ ಇನ್ನೂ ಯಾವ್ಯಾವ ಮಟ್ಟಕ್ಕಿದೆಯೋ, ಅಯ್ಯಯ್ಯಪ್ಪ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಭಾರತ ಹಿಂದೂ ರಾಷ್ಟ್ರ ಅನ್ನೋದನ್ನ ಸಂವಿಧಾನಕ್ಕೆ ಸೇರಿಸಬೇಕೆ ಅನ್ನುವಂಥ ಚರ್ಚೆಯನ್ನು RSS ಚೀಫ್ ಮುಖ್ಯಸ್ಥ ಮೋಹನ್ ಭಾಗವತ್ ಹುಟ್ಟಾಕಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದಂತಹ RSS 100 ವ್ಯಾಖ್ಯಾನ ಮಾಲಾ ಕಾರ್ಯಕ್ರಮ ಉದ್ದೇಶಿಸಿ ಭಾಗವತ್ ಅವರು ಮಾತಾಡಿದರು. ಹಿಂದೂಸ್ತಾನದ ಭೂಮಿಯಲ್ಲಿ ಭಾರತೀಯ ಪೂರ್ವಜರ ವೈಭವವನ್ನು ನಂಬುವ ಮತ್ತು ಪಾಲಿಸುವ ವ್ಯಕ್ತಿ ಜೀವಂತವಾಗಿರುವವರೆಗೆ ಭಾರತವು ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ. ಸಂಸತ್ತು ಎಂದಾದರೂ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಿಸಿದರೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಒಂದು ವೇಳೆ ಈ ರೀತಿ ಮಾಡದಿದ್ರೂ ಕೂಡ ಭಾರತ ಹಿಂದೂ ರಾಷ್ಟ್ರವಾಗಿಯೇ ಉಳಿಯುತ್ತೆ. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ, ಆದರೆ ಈ ಪ್ರಕ್ರಿಯೆ ಎಂದಿನಿಂದ ನಡೆಯುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ. ಹಾಗಾದರೆ ಅದಕ್ಕೆ ಸಂವಿಧಾನ ಅನುಮೋದನೆಯೂ ಕೂಡ ಬೇಕೇ ಅಂತ ಕೇಳಿದ್ದಾರೆ. ಭಾರತವು ಆದಿಕಾಲದಿಂದಲೂ ಕೂಡ ಹಿಂದೂ ರಾಷ್ಟ್ರ ಅಂತ RSS ಯಾವಾಗಲೂ ಕೂಡ ವಾದಿಸಿದೆ. ಹುಟ್ಟಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಹಿಂದುತ್ವದ ಲಕ್ಷಣವಲ್ಲ. ಭಾರತ ಮತ್ತೊಮ್ಮೆ ವಿಶ್ವಗುರುವಾಗಲು ಭಾರತೀಯ ಸಮಾಜವನ್ನು ಸಿದ್ಧಪಡಿಸಲು ಸಂಘವನ್ನು ರಚಿಸಲಾಯಿತು. ಸಂಘವು ಯಾವುದೇ ರಾಜಕೀಯ ಉದ್ದೇಶದಿಂದ ಹೊರಹೊಮ್ಮಿದ ಸಂಘಟನೆಯಲ್ಲ. ಅದು ಭಾರತದ ಮೌಲ್ಯಗಳು ಮತ್ತು ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಹಿಂದೂ ಸಮಾಜದ ಸಂಘಟನೆ, ಪ್ರಗತಿ ಮತ್ತು ರಕ್ಷಣೆಗಾಗಿ ಕಟಿಬದ್ಧವಾದ ಸಂಘಟನೆ ಅಂತ ಭಾಗವತ್ ಅವರು ಹೇಳಿದ್ದಾರೆ. ಸಂಘವು ಮುಸ್ಲಿಂ ವಿರೋಧಿ ಕೂಡ ಅಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಉತ್ತರವನ್ನು ಕಾಂಗ್ರೆಸ್ ಕೊಡಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ದೇಶವನ್ನು ಇಬ್ಬಾಗ ಮಾಡಿರುವಂಥದ್ದೇ ಧರ್ಮದ ಆಧಾರದ ಮೇಲೆನೆ. ಪಾಕಿಸ್ತಾನ ಹೇಗೆ ಮುಸ್ಲಿಂ ರಾಷ್ಟ್ರವಾಯಿತೋ ಭಾರತ ಹಿಂದೂ ರಾಷ್ಟ್ರ ಅನ್ನೋದೇ ಬಂದಿದ್ದು. ಹಾಗಿದ್ದಾಗ ಅವಾಗ ಸೇರಿಸ್ಕೊಳ್ಬೋದಾಗಿತ್ತಲ್ಲ ಸಂವಿಧಾನದಲ್ಲಿ. ಅಂಬೇಡ್ಕರ್ ಅವರೇ ಯಾಕೆ ಸೇರಿಸಲಿಲ್ಲ ಅವಾಗ? ಜಾತ್ಯತೀತ ಅನ್ನುವಂಥದ್ದು ಸೇರಿಸಿದ್ದು ಯಾವಾಗ? ಇವರು ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲರನ್ನೂ ಕೂಡ ಜೈಲಲ್ಲಿ ಹಾಕಿಟ್ಬಿಟ್ಟು ಇವ್ರ ಪಾಡಿಗೆ ಇವರು ಸೇರಿಸಿದ್ದು ಜಾತ್ಯತೀತ. ಯಾಕೆ ಆಗಬಾರ್ದು ಹಿಂದೂ ರಾಷ್ಟ್ರ? ಏನಾಗ್ಬಿಡುತ್ತೆ? ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಮುಸ್ಲಿಮರು ಯಾರು ಇರಬಾರ್ದು ಅಂತಿದೆಯಾ? ಯಾಕೆ ಬೇರೆ ರಾಷ್ಟ್ರಗಳಲ್ಲಿ ಇಲ್ವಾ? ಏನು ಘೋಷಣೆ? ಅವ್ರು ಘೋಷಣೆ ಮಾಡ್ಕೊಳ್ಬೋದು ಅಂತೆ, ನಮ್ಮ ರಾಷ್ಟ್ರ ಘೋಷಣೆ ಮಾಡಬಾರ್ದಂತೆ, ನಮ್ಮ ಜಾತ್ಯತೀತ ಇರಬೇಕಂತೆ. ಯಾವ ಮನಸ್ಥಿತಿಯಪ್ಪ? ಈ ನಿಟ್ಟಿನಲ್ಲಿ ಒಂದು ಯೋಚನೆ ಆಗಲೇಬೇಕು. ಅದು ಆ್ಯಕ್ಚುಲಿ ಚರ್ಚೆ ಆಗಲೇಬೇಕು ಆ ನಿಟ್ಟಿನಲ್ಲಿ. ಇನ್ನು ಭಾರತದ ಆಪರೇಷನ್ ಸಿಂಧೂರ ದಾಳಿ ವೇಳೆ ದೇವರ ದಯೆಯಿಂದ ಬದುಕುಳಿದಿದ್ದೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಹೇಳಿದ್ದಾನೆ. ಇಸ್ಲಾಮಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಉಲೇಮಾ ಸಮಾವೇಶದಲ್ಲಿ ಮಾತನಾಡ್ತಾ ಉಭಯ ದೇಶಗಳ ಮಿಲಿಟರಿ ಸಂಘರ್ಷದ ವೇಳೆಯಲ್ಲಿ ಪಾಕಿಸ್ತಾನಕ್ಕೆ ದೇವರ ನೆರವು ಸಿಕ್ಕಿತ್ತು. ಮೇ ತಿಂಗಳಿನಲ್ಲಿ ನಡೆದ 4 ದಿನಗಳ ಮೇ ಸಂಘರ್ಷದ ವೇಳೆ ಪಾಕ್ ಸಶಸ್ತ್ರ ಪಡೆಗಳಿಗೆ ದೇವರ ನೆರವು ಸಿಕ್ಕಿತು, ನನಗೂ ಹಾಗೆ ಅನಿಸ್ತಿದೆ ಅಂತ ಹೇಳಿದ್ದಾನೆ. ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡುವಂತಹ ಆಸಿಮ್ ಅಫ್ಘಾನಿಸ್ತಾನದ ಗಡಿಯಾದ್ಯಂತ ಒಳನುಸುಳುವಂತಹ ಉಗ್ರರಲ್ಲಿ ಅಫ್ಘಾನ್ ಪ್ರಜೆಗಳೇ ಹೆಚ್ಚಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾನೆ.
ಅಯ್ಯೋ ಆ ಮೂರ್ಖನ್ ಮಾತು ಏನ್ ಕೇಳ್ತೀರಪ್ಪ, ಅವನೇನೋ ಅಲ್ಲಿ ನಿಂತ್ಕೊಂಡು ಒಮ್ಮೆ ಹೇಳ್ತಾನೆ. ಹಂಗೆ ಒಮ್ಮೆ ಹಿಂಗೆ ಏನೇನೋ ಅಲ್ಲ, ಅವನೇನೋ ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ. ನಮ್ಮ ದೇಶದಲ್ಲಿರುವಂತ ಕೆಲವರು ಅದ್ರ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾವಲ್ವಾ, ಅಂತವಕ್ಕೇನ್ ಹೇಳ್ಬೇಕು? ಹೌದು. ಅವನೇನೋ ಮಾತಾಡಿದ ಓಕೆ, ಇಲ್ಲಿರೋ ಮಾತಾಡ್ತಾವಲ್ಲ ಒಂದಿಷ್ಟು. ಇಲ್ಲಿರೋ ವಿರೋಧಿಗಳಿಗೆ ಏನ್ ಮಾಡಿ ಅಲ್ಲ, ಬೀದಿಯಲ್ಲಿರುವಂತವು ಬೇಕು, ಬಡ ಹಂಗಾಡ್ತಾವ ನಮ್ಮಲ್ಲಿ ಒಂದೊಂದ್ಸಲ.